ನಮಸ್ಕಾರ. ಕರ್ನಾಟಕದ ಎಲ್ಲ ಏಜೆಂಟ್ ಬಂಧುಗಳಿಗೆ ಮತ್ತು ಗ್ರಾಹಕರಿಗೆ ನಮಸ್ಕಾರ ತಿಳಿಸ್ತೀನಿ. ಇವತ್ತಿನ ದಿವಸ 25 ಜುಲೈ 2024ರಂದು ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ಮುಂಚೆ ನಾನು ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಹೇಳಿದ್ದೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ, ರೀಜನಲ್ ಕಮಿಷನರ್ಗೆ ಹಾಗೂ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ, ರಾಜ್ಯಪಾಲರಿಗೆ ಎಲ್ಲರಿಗೂ ಪತ್ರ ಮುಖಾಂತರ ಪತ್ರಾಭಿಯಾನ ಮಾಡೋದು ಅಂತ ಹೇಳಿದ್ದೆ. ನಾನು ಪತ್ರ ಹಾಕಿದ್ದೀನಿ, ನೀವೆಲ್ಲರೂ ಪತ್ರ ಹಾಕಿದ್ದೀರಾ. ಸೊ ಆದಷ್ಟು ಪತ್ರಗಳು ಸಾಕಷ್ಟು ಹೋಗಿದ್ದಾವೆ ಅಂತ ನಾನು ಅನ್ಕೋತೀನಿ. ಎಷ್ಟು ಏನಂತ ಇನ್ನೂ ಗೊತ್ತಾಗಿಲ್ಲ, ಬಟ್ ನನಗನ್ಸಿದ ಮಟ್ಟಿಗೆ ನಾವೇನು ಟಾರ್ಗೆಟ್ ಹಿಡಿದೀವಿ ಆ ಟಾರ್ಗೆಟ್ ರೀಚ್ ಆಗಿರ್ಬೋದು ಅಂತ ಅನ್ಕೋತೀನಿ. ಎಲ್ಲರೂ ಪತ್ರ ಹಾಕ್ತಾ ಇದ್ದಾರೆ, ಖುಷಿ ವಿಚಾರ. ಪತ್ರ ಹಾಕಿದ್ದೀರಾ. ಬಟ್ ಅದೇ ಪತ್ರಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಆ ಪೇಪರಲ್ಲಿ ಪತ್ರಿಕೆಯಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀವಿ. ನೀವು ಆದಷ್ಟು ಬೇಗ ಜುಲೈ 31 ಒಳಗಡೆ ನಮ್ಮ ವಿಚಾರಗಳ ಕೈಗೆ ತಗೋಬೇಕು, ಇಲ್ಲಾಂತಂದ್ರೆ ಜಂತರ ಮಂತ್ರದಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ, 31ನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಆ ಪತ್ರದೊಳಗೆ ಬರೆದಿದ್ದಿತ್ತು. ಈಗಾಗಲೇ ಆ ವಿಷಯ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ರೀಜನಲ್ ಕಮಿಷನರ್ ಅವರಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯಪಾಲರಿಗೆ, ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ ಎಲ್ಲರ ಕಡೆ ಹೋಗಿದೆ. ಅದು ಎಲ್ಲರಿಗೆ ಗಮನಕ್ಕೆ ಬಂದಿದೆ. ಜುಲೈ 31ರಂದು ನಾವು ದೆಹಲಿಯಲ್ಲಿ ಜಂತರ್ ಮಂತರದಲ್ಲಿ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಕೇಂದ್ರ ಸರ್ಕಾರದ ವಿರುದ್ಧ. ಯಾಕಂತಂದರೆ ಗ್ರಾಹಕರ ದುಡ್ಡು ಬರಲೇಬೇಕು, ಈಗಾಗಲೇ ಕೊಟ್ಟಿರುವಂಥ ದಾಖಲೆಗಳಿಗೆ ಉತ್ತರ ಬೇಕು ಅಂತ ನಾವು ಈಗಾಗಲೇ ಪ್ರತಿಭಟನೆ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ರಾಷ್ಟ್ರಾದ್ಯಂತ ಎಲ್ಲ ಕಡೆದು ಜನ ಬರ್ತಾಯಿದ್ದಾರೆ, ಕರ್ನಾಟಕದಿಂದನೂ ಹೊರಟಿದ್ದೀವಿ. ಸಾಕಷ್ಟು ಜನ ಬರ್ತಾ ಇದ್ದಾರೆ, ನಾವು ಹೊರಟಿದ್ದೀವಿ. ಸೊ ಒಂದು ವಿಚಾರ ಏನು ಹೇಳ್ಬೇಕಂತಂದರೆ, ಸಾಕಷ್ಟು ಸೀನಿಯರ್ಗಳು ಇಷ್ಟು ದಿವಸ ಸಂಪರ್ಕಕ್ಕೆ ಬರದೇ ಇದ್ದವರು ಇವತ್ತೆಲ್ಲ ದಿಲ್ಲಿಗೆ ಬರ್ತಾ ಇದ್ದಾರೆ, ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಧನ್ಯವಾದಗಳು ಅವರಿಗೆ. ಸೊ ಎಲ್ಲರೂ ಬಂದು ಭಾಗಿಯಾಗ್ತಿದ್ದಾರೆ ಅಂತ ಅನ್ಕೋತೀನಿ. ಕನಿಷ್ಠ ಪಕ್ಷ ಕರ್ನಾಟಕದಿಂದ 1,000 ಜನ ಸೇರ್ತಾರೆ ಅಂತ ಒಂದು ಅಂದ್ಕೊಂಡಿದ್ದೀವಿ. 1,000 ಜನ ಸೇರುವಂಥ ನಿಟ್ಟಿನಲ್ಲಿ ಇದ್ದಾರೆ. ಯಾಕಂದರೆ ಆಲ್ಮೋಸ್ಟ್ ಆಲು 700-800 ಜನ ಈಗಾಗಲೇ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದಾರೆ. ಇನ್ನೂ ತಾತ್ಕಾಲಲ್ಲಿ ಬುಕ್ ಮಾಡೋರಿದ್ದಾರೆ. ನಾಳೆಯಿಂದ ತಾತ್ಕಾಲ ಸ್ಟಾರ್ಟ್ ಆಗುತ್ತೆ. ಯಾರು ಬರೋರು ಬೇಗ ಬಂದುಬಿಡ್ರಿ. ಯಾಕಂತಂದರೆ ಈ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಈ ಕಾನೂನು ಮುಖಾಂತರ ನಾವು ಹಣ ಪಡೆಯುವಂಥ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ಎಲ್ಲರೂ ಸೇರಿ ದಿಟ್ಟದಿಂದ ಹೋರಾಟ ಮಾಡೋಣ. ಆದಷ್ಟು ಬೇಗ ಇದಕ್ಕೆ ಒಂದು ದಾರಿ ಆಗಲಿ, ಜನರ ದುಡ್ಡು ಬರಲಿ ಅಂಥೇಳಿ ನಾವು ಹೋರಾಟ ಮುಂದುವರಿಸಿದ್ದೀವಿ. ಆದಷ್ಟು ಬೇಗ ಎಲ್ಲರ ಸಹಕಾರ ಸಿಕ್ಕರೆ ನಮ್ಮ ಕೆಲಸನೂ ಈಸಿ ಆಗುತ್ತೆ. ಇದಕ್ಕೆ ಸಹಕಾರ ಮುಖ್ಯವಾಗಿದೆ ಎಲ್ಲರದು. ಎಷ್ಟು ಜನ ಸಹಕಾರ ಕೊಡ್ತಾರೋ ಅದು ನಮಗೆ ಇನ್ನೂ ಅನುಕೂಲ ಇದೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ ಟ್ರೈನಲ್ಲಿ, ಇನ್ನೂ ಟಿಕೆಟ್ ಬುಕ್ ಮಾಡೋರಿದ್ದಾರೆ, ಈಗಾಗಲೇ ಟಿಕೆಟ್ ಬುಕ್ ಮಾಡಿದ್ದಾರೆ. ಎಷ್ಟು ಬರ್ತಿರೋ ಅಷ್ಟು ಒಳ್ಳೆಯದು. ಈ ಪ್ರತಿಭಟನೆಯನ್ನು ಸಕ್ಸಸ್ ಮಾಡೋಣ. ಈ ಪ್ರತಿಭಟನೆಗೆ ಕೇಂದ್ರ ಸರ್ಕಾರಕ್ಕೆ ಯಾವುದೂ ಒಂದು ಇದು ಆಗಲಿಲ್ಲ ಅಂದ್ರೆ ಬಂದ ತಕ್ಷಣ ಮತ್ತೆ ಕರ್ನಾಟಕದಲ್ಲಿ ನಾವು ಯಾವ ರೀತಿ ಮಾಡೋದಂತ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ಹೇಳಿದ್ದೀನಿ. ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಜನ ಸೇರಿ ಪ್ರತಿಭಟನೆ ಮಾಡೋಣ ಅಂಥೇಳಿ. ಸೊ ನಮ್ಮ ಒಟ್ಟಾರೆ ಒಂದು ನಮ್ಮ ಗುರಿ ಇದೆ. 2024 ಮುಗಿಯೋದರಲ್ಲಿ ಇದಕ್ಕೆ ಒಂದು ಚಾಲನೆ ಕೊಡಿಸ್ಬೇಕು, ಸರ್ಕಾರ ಕಡೆಯಿಂದ ಚಾಲನೆ ಕೊಡಿಸ್ಬೇಕಂತ ಒಂದು ಗುರಿ ಇದೆ. ಆದಷ್ಟು ಬೇಗ ಹಣ ಬರಬೇಕಂತ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಕೆಲವೊಬ್ಬರು ಇದ್ರ ಬಗ್ಗೆ ನಂಬಿಕೆ ಇಲ್ಲದೆ ಏನೋ ಒಂದು ಮಾತಾಡ್ತಿರ್ತಾರೆ. ಸೊ ಇದೇನು ಬರುತ್ತೆ, 10 ವರ್ಷ ಆಯಿತು ಬಂದಿಲ್ಲ, ಹಂಗೆ ಹಿಂಗಂತ ಯಾವ ಸೀನಿಯರ್ ಬಿಸ್ನೆಸ್ ತಂದು ಕೊಟ್ಟಿದ್ದಾರೋ ಅವರೇ ಇದ್ರ ಬಗ್ಗೆ ನೆಗೆಟಿವ್ ಮಾತಾಡೋದು, ತಮ್ಮ ಕಸ್ಟಮರ್ನ ದಾಖಲೆಗಳು ಹಾಕ್ಲಾರ್ದಂಗೆ ನೋಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಇದರಿಂದ ಅವರು ನಾಳೆ ಪಶ್ಚಾತ್ತಾಪ ಪಡೆಯೋದು ಅವರದೇ ಆಗುತ್ತೆ. ಯಾಕಂತಂದರೆ ದಾಖಲೆಗಳು ಯಾವ ಗ್ರಾಹಕರ ದಾಖಲೆಗಳು ಹೋಗಿರ್ತವೋ ಆ ಗ್ರಾಹಕರದ್ದು ಮಾತ್ರ ಮುಂದೆ ಪರಿಶೀಲನೆ ಆಗುತ್ತೆ. ಮುಂದೆ ಅದು ಟೆನ್ಷನ್ ಅದು ಆ ಏಜೆಂಟ್ರಿಗೆ ಮತ್ತು ಸೀನಿಯರ್ಗಳಿಗಿರುತ್ತೆ. ನಾವೇನು ಮಾಡೋಕ್ಕಾಗಲ್ಲ. ಸೊ ಹೋರಾಟ ಮಾಡುವಂಥ ಎಲ್ಲ ನಮ್ಮ ಸಂಘಟಕರಿಗೆ ಇದು ನ್ಯಾಯ ಸಿಕ್ಕೇ ಸಿಗುತ್ತೆ. ಅದರ ಜೊತೆ ಎಲ್ಲರಿಗೂ ಸಿಗುತ್ತೆ. ಆದರೆ ದಾಖಲೆಗಳೇ ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಸಿಗ್ತದಿಲ್ಲ ನನಗೂ ಗೊತ್ತಿಲ್ಲ. ಮುಂದಿನ ಅಷ್ಟು ತಿಳುವಳಿಕೆ ನನಗಿಲ್ಲ. ಬಟ್ ಹೋರಾಟ ಅಂತ ಮಾಡ್ತಾಯಿದ್ವಿ, ಎಲ್ಲರಿಗೂ ನ್ಯಾಯ ಸಿಗಲಿ ಅಂತ ಮಾಡ್ತಾಯಿದ್ವಿ. ಸೊ ಈ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗ್ತೀರಂತ ನಾನು ಅಂದ್ಕೊಂಡಿದ್ದೀನಿ. ಜುಲೈ 31ರಂದು ಕರ್ನಾಟಕದಿಂದ ಎಷ್ಟು ಜನ ಬರ್ತಿರೋ ಅಷ್ಟು ಜನ ಜಂತರ ಮಂತರದಲ್ಲಿ ನಾವು ಕರ್ನಾಟಕದಿಂದ ಬಂದಿರುವಂಥ ಜನರು ಒಟ್ಟಾಗಿ ನಿಂತು ನಾವು ಹೋರಾಟ ಮಾಡೋಣ, ಒಂದು ಕಡೆ ನಿಲ್ಲೋಣ. ಎಲ್ಲರೂ ನಮ್ಮ ಸಂಪರ್ಕದಲ್ಲಿ ಇರಬೇಕಂತ ನಾನು ಕೇಳ್ಕೊತೀನಿ. ಆದಷ್ಟು ಮಟ್ಟಿಗೆ ಹೆಚ್ಚಿನ ಮಟ್ಟಿಗೆ ಎಲ್ಲರೂ ಬನ್ನಿರಿ,
ದೆಹಲಿಯಲ್ಲಿ. ಅಲ್ಲಿ ಸಿಚುಯೇಷನ್ ನೋಡಿಕೊಂಡು ನಿಮ್ಗೆ ಏನು ಅನಿಸುತ್ತೋ ಅದು ಮುಂದೆ ವಿಚಾರ ಮಾಡೋಕ್ಕೆ ಬರುತ್ತೆ, ನಿಮಗೂ ಅರ್ಥ ಆಗುತ್ತೆ ಯಾವ ರೀತಿ ಹೋರಾಟ ನಡೆದಂತ. ಎಲ್ಲರೂ ಹೋರಾಟದ ಈ ದೆಹಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ತಾವು ಕೂಡ ಜವಾಬ್ದಾರಿ ಆಗ್ತೀರಂತ ಹೇಳ್ಕಿಂದ ನಾನು ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಬರಬೇಕು ಅಂತೇಳಿ ತಮ್ಮಲ್ಲಿ ನಾನು ವಿನಂತಿನೂ ಮಾಡ್ತೀನಿ. ಬರ್ರಿ, 31ನೇ ತಾರೀಕು ಜಂತರ್ ಮಂತರದಲ್ಲಿ ನೀವು ಎಲ್ಲರೂ ಸೇರೋಣ. ನಮಸ್ಕಾರ. ಅಪ್ಪ ಸಾಹೇಬ್ ಉಗಡೆ, ವಿಜಯಪುರ, ಟಗಿಪಿಡಿ ಜಮಾಕರ್ತ ಪರಿವಾರ ಸಂಘಟನೆ ರಾಜ್ಯಾಧ್ಯಕ್ಷರು.